ಕುದುರೆಮುಖ ಐರನ್ ಓರ್ದು ಅಲ್ಲಿ ಇವತ್ತು ಆ ಕಾರ್ಖಾನೆ ಕ್ಲೋಸ್ ಮಾಡೋ ಪರಿಸ್ಥಿತಿಗೆ ಈ ಸರ್ಕಾರ ಹೊರಟರು. ನಾನು ಯಾವಾಗ 1700 ಕೋಟಿ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದಕ್ಕೆ ಮೊದಲನೇ ಸೈನ್ ಹಾಕಿದೆ ಮಂತ್ರಿಯಾಗಿ, ಅದು ಪತ್ರಿಕೆಯಲ್ಲಿ ಬಂದ ತಕ್ಷಣವೇ ಅಲ್ಲಿ ಖ್ಯಾತೆ ತೆಗೆದ್ರು ಕುದುರೆಮುಖ ಐರನ್ ಅವ್ರದ್ದು. ಇವತ್ತು ಕುದುರೆಮುಖ ಕಾರ್ಖಾನೆ ಉಳಿಸಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅಷ್ಟೇ ಅಲ್ಲ, ಆ ಕಾರ್ಖಾನೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅದು ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ತೆರಿಗೆ ಎಷ್ಟು ಬಂದಿದೆ ದುಡ್ಡು, ಅದರಿಂದ ರಾಜ್ಯ ಸರ್ಕಾರದ ಖಜಾನೆ ತುಂಬಿಸಿದ್ದಾರೆ. ಜನಗಳ ಮುಂದಿಡಿ ಇವತ್ತು ಅಲ್ಲಿ ಆ ಕಾರ್ಖಾನೆ ಮುಚ್ಚಿಸ್ಲಿಕ್ಕೆ ಹೊರಟರು. ಇವತ್ತು ಅದನ್ನು ಏನೋ ಮಾಡಿ ಕನ್ವಿನ್ಸ್ ಮಾಡಿ ಇದು ನಮ್ಮ NMDC ಸಂಸ್ಥೆ ಏನಿದೆ ಅದಕ್ಕೆ ಮರ್ಜ್ ಮಾಡಿ ಆ ಕಾರ್ಖಾನೆ ಉಳಿಸ್ತಕ್ಕಂಥದ್ದಕ್ಕೂ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು. VSL ಕಾರ್ಖಾನೆ ಮುಗಿಸಿದ್ರು, ಅದಕ್ಕೂ ಸಹ ಒಂದು ಕಾಯಕಲ್ಪ ಕಲಿಸ್ತಿದ್ದೇವೆ. ಈ ಥರ ನಾವು ಮಾಡಲಿಕ್ಕೆ ಹೊರಟ್ರೆ ಬೆಂಬಲ ಕೊಡಬೇಕು ಈ ಸರ್ಕಾರ. ಈ ರೀತಿ ಅಪ್ರಚಾರ ಮಾಡಬೇಕು. ನಾನೇ ಬೆಳಗ್ಗೆ ನೋಡಿದ್ರೆ ನನಗೆ ಆಶ್ಚರ್ಯ ಇತ್ತು, ಏನಪ್ಪ ನನ್ನ ಗಮನಕ್ಕೆ ಇಲ್ಲ ಅಂತ. ಕಾರ್ಖಾನೆ ನಮ್ಮ CMD ಕೇಳಿದ್ರೆ, ಸರ್ ನಮ್ಗೆ ಇನ್ನೂ ಯಾವುದೂ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ಇದನ್ನು ಈಗ ತೆಗೆಸ್ತೆ, ಈಗ ಏನು ಮಾಡಿದ್ದಾರೆ ನೋಡೋಣ ಅಂತ ಹೇಳಿ. ನೋಟಿಸು ಕೊಟ್ಟಿಲ್ಲ ನಮ್ಮಗಳಿಗೆ. ಏಕಾಏಕಿ ಅವನು ರಿಟೈರ್ ಆಗೋ ಟೈಮಲ್ಲಿ 30ನೇ ತಾರೀಕು ರಿಟೈರ್ ಆಗೋವನೇ ಆ ಅಧಿಕಾರಿ, ಏನು ದೊಡ್ಡ ಸಾಧನೆ ಮಾಡೋಯ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ನೋಟಿಸ್ ಕೊಟ್ಬಿಟ್ಟು ಇದಕ್ಕೆ 30 ದಿವಸ ಗಡುವು ಕೊಡ್ತೀನಿ ಅಂತ ಹೇಳಿ ಗಡುವು ಕೊಟ್ಟು ಹೋಗಿದ್ದಾನೆ. ಕೋರ್ಟಲ್ಲಿ ಕೇಸ್ ನಡೀತಿದೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಈಗ ರಾಜ್ಯದಿಂದ ಒಬ್ಬರು ಕೇಂದ್ರದ ಮಂತ್ರಿ ಆಗಿದ್ದಾರೆ ಅಂದ್ರೆ ಅವರಿಂದ ಬರೋ ಸವಲತ್ತುಗಳನ್ನ ಬಳಸ್ಕೊಂಡ್ರೆ ಇಲ್ಲಿನ ಕಾರ್ಖಾನೆಗಳ ಅಭಿವೃದ್ಧಿ ಆದರೆ ಅದು ರಾಜ್ಯಕ್ಕೆ ಹೆಸರು. ಆದರೆ ನೀವು ಮಾಡಕ್ಕೆ ಹೊರಟಿರುವಂಥ ಪ್ರತಿಯೊಂದು ಇಂಥ ಕೆಲಸಗಳನ್ನು ಯಾಕೆ ಸರ್ಕಾರ ಅಡ್ಡ ಮಾಡ್ತಾರೆ? ಅಂದರೆ ನಿಮ್ಮ ಇವರ ಮಧ್ಯದಲ್ಲಿ ನಿಮ್ಮ ಮೇಲಿನ ದ್ವೇಷದಿಂದ ಅಭಿವೃದ್ಧಿ ಮಾಡ್ತಿದ್ದಾರೆ. ನಾನು ಅದು ನೀವೇನು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಈ ಸರ್ಕಾರ ಕೇಳತಕ್ಕಂಥದ್ದು ರಾಜಕೀಯವಾಗಿ ನನ್ನನ್ನು ಎಷ್ಟು ಬೇಕಾದ್ರೂ ದ್ವೇಷ ಮಾಡಿ, ನನ್ನ ವಿರುದ್ಧ ಎಷ್ಟು ಬೇಕಾದ್ರೂ ಹೋರಾಟ ಮಾಡಿ ರಾಜಕೀಯವಾಗಿ. ಆದರೆ ಈ ರೀತಿಯ ತೀರ್ಮಾನಗಳನ್ನು ನಾನು ರಾಜ್ಯದ ಒಂದು ಹಿತದೃಷ್ಟಿಯಿಂದ ನಾನು ಕೈಗೊಂಡಂಥ ಸಂದರ್ಭದಲ್ಲಿ ಇದರ ಮೇಲೆ ನೀವು ಗದಾಪ್ರಹಾರ ಮಾಡಬೇಡಿ. ನಾನು ಈ ಸರ್ಕಾರಕ್ಕೆ ಮನವಿ ಮಾಡೋದು, ನನ್ನ ವಿರುದ್ಧ ಹೋರಾಟ ಮಾಡಿ, ಎಷ್ಟು ಬೇಕಾದರೂ ಹೋರಾಟ ಮಾಡ್ತೀನಿ. ಆದರೆ ಈ ಕಾರ್ಖಾನೆಗಳನ್ನು ಉಳಿಸ್ಬೇಕು ಅಂತ ನಾನೇ ಹೊರಟೆ. ನನ್ನ ಮೇಲಿರೋ ದ್ವೇಷಕ್ಕೆ ಈ ಸಂಸ್ಥೆಗಳನ್ನ ಹಾಳು ಮಾಡ್ಕೋಬೇಡಿ. ಈ ಸಂಸ್ಥೆಗಳಿಂದ ರಾಜ್ಯ ಸರ್ಕಾರಕ್ಕೂ ಹಲವಾರು ವರ್ಷಗಳು ಇವತ್ತು ಖಜಾನೆ ತುಂಬಿಸ್ಕೊಟ್ಟಿದ್ದಾರೆ. ಇಂಥ ಕಾರ್ಖಾನೆಗಳನ್ನು ಯಾಕೆ ಹಾಳು ಮಾಡೋಕ್ಕೆ ಕೊಟ್ಟಿದ್ದೀರಿ? ಬೆಂಬಲ ಕೊಡಬೇಕು ಈ ಟೈಮಲ್ಲಿ. ನನಗೆ ಇದನ್ನು ಒಂದು ರೀತಿಯಲ್ಲಿ ಶಕ್ತಿ ತುಂಬಲಿಕ್ಕೆ ಈ ರೀತಿಯ ನೀವು ತೀರ್ಮಾನ ತೆಗೆದುಕೋಬೇಕು. ನಾಡಿನ ಜನತೆ ಅರ್ಥ ಮಾಡ್ಕೊಳ್ಳಿ, ಈ ರಾಜ್ಯದ ಪರಿಸ್ಥಿತಿ ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇದನ್ನು ಸರಿಪಡಿಸ್ಲಿಕ್ಕೆ ನನ್ನ ಕೈಲಾದ ಮಟ್ಟಿಗೆ ನಾನು ಪ್ರಯತ್ನ ಪಟ್ಟಾಗ ಈ ರೀತಿ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ.